ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ನಮ್ಮ ಜಿಂಬಾಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೊಂದು ರೆಸಿಪಿ ಮಾಡಿ ತೋರಿಸ್ಕೊಡ್ತೀನಿ. ಅದು ಈ ಬೇಸಿಗೆಗೆ ತುಂಬಾ ತಂಪು. ಅದು ಸೋರೆಕಾಯಿಂದ ನನ್ನ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಸಾಂಬಾರು ಈ ಬೇಸಿಗೆಗೆ ತುಂಬಾ ಚೆನ್ನಾಗಿರುತ್ತೆ. ಅದು ಸೋರೆಕಾಯಿಂದ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನಾನು ಪ್ರತಿಯೊಂದು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಬರೋಣ. ನೋಡಿ ನಮ್ಮ ಜಿಂಬಾ ಕ್ಯಾರೆಟ್ ಇಟ್ಕೊಂಡು ಹೆಂಗೆ ಆಡ್ತಾವಳೆ. ಸಖತ್ತು ಚಲ್ಲಾಟ ನಮ್ಮ ಜಿಂಬಾ. ಕ್ಯಾರೆಟ್ ಸಿಕ್ಕಾಬಟ್ಟೆ ಕ್ಯಾರೆಟ್ ತಿಂತಾಳೆ. ಅದಕ್ಕೆ ಕ್ಯಾರೆಟ್ ಹೊಟ್ಟೆ ತುಂಬಿರೋದಕ್ಕೆ ಆ ಕ್ಯಾರೆಟ್ ಒಂದು ಹಿಡ್ಕೊಂಡು ಹೆಂಗೆ ಆಟ ಆಡ್ತಾವಳು ನೋಡಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ಬನ್ನಿ ನೋಡ್ಕೊಬರೋಣ. ನೋಡಿ, ಈಗ ಸೋರೆಕಾಯಿ ಮಜ್ಜಿಗೆ ಸಾರು ಮಾಡೋಕ್ಕೆ ಬೇಕಾಗಿರೋ ರೆಸಿಪಿ. ಫಸ್ಟು ನಾನು ಸೋರೆಕಾಯಿನ ಹಚ್ಚಿ 2 ಸರಿ ತೊಳೆದಿಟ್ಕೊಳ್ಳೋಣ. ಮತ್ತು ಮೊಸರನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊತೀನಿ. ಮಜ್ಜಿಗೆಲ್ಲೂ ಮಾಡ್ಬೋದು. ಹಾಗೆ ಖಾರಕ್ಕೆ ಹುರಿದಿರೋ ಈರುಳ್ಳಿ, ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ, ಕಾಯಿ ಮತ್ತು ಕಡಲೆಬೇಳೆ ಹುರ್ಕೊಂಡಿದ್ದೀನಿ. ಅಕ್ಕಿ ಹುರ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ, 1-2 ಸ್ಪೂನ್ ಧನಿಯಾ ಪುಡಿ, 1-1.5 ಸ್ಪೂನ್ ಖಾರದ ಪುಡಿ, ಅಷ್ಟನ್ನು ಮಿಕ್ಸಿಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಸಾಸಿವೆ. ನೋಡಿ, ನಾನು ತೊಗೊಂಡಿರೋ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಮೊಸರಿತ್ತಲ್ಲ ಅದನ್ನು ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ನೀವು ಮಜ್ಜಿಗೆಲ್ಲೂ ಮಾಡ್ಬೋದು. ನಾನು ಮೊಸರಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆಗಬೇಕು. ಕುಕ್ಕರ್ ಬಿಸಿ ಆಗ್ತಿದ್ದಂಗೆ 1-1.5 ಸ್ಪೂನು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ರಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿತಿದ್ದಂಗೆ ನಾವೇನು ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಮತ್ತು ಕರಿಬೇವು, ಆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಸೋರೆಕಾಯಿನ ತೊಳೆದು ಹಚ್ಚಿಟ್ಕೊಂಡಿರೋದನ್ನ ಕುಕ್ಕರಲ್ಲಿ ಹಾಕಿ ಅದನ್ನು ನೀಟಾಗಿ ಹುರಿರಿ. ಅದು ಸೋರೆಕಾಯ್ದು ಏನು ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಫುಲ್ ಹೋಗಬೇಕು. ಸ್ವಲ್ಪ ನೀರು ಹಿಂಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಹುರಿದ್ರೆ ಎಷ್ಟೋ ಸೋರೆಕಾಯಿ ಸ್ಮೆಲ್ ಬರಲ್ಲ. ಚೆನ್ನಾಗಿ ನೀಟಾಗಿ ಹುರಿಬೇಕು ಎಣ್ಣೆಯಲ್ಲಿ. ಹುರಿದ್ಬಿಟ್ಟು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರ, ಆ ಖಾರನ ಅದು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಅರ್ಧ ಸೋರೆಕಾಯಿ ಬೆಂದರೆ ಸಾಕು. ಅರ್ಧ ಬೇಯಿಸ್ಕೋಬೇಕು. ನೀವು ಬೇಕಾದರೆ ಬೇಯಲಿಲ್ಲ ಅಂದರೆ ಕುಕ್ಕರಲ್ಲಿ ಒಂದು ಕೂಗಿಸ್ಕೊಂಡು ಬೇಕಾದರೂ ಮಾಡ್ಬೋದು. ಅದು ಖಾರ ರುಬ್ಬಿಟ್ಕೊಂಡಿರೋದು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಅರ್ಧಂಬರ್ಧ ಬೇಯಿಸ್ಕೋಬೇಕು. ಆಮೇಲೆ ನಾವೇನು ಮೊಸರು ಮಜ್ಜಿಗೆ ಮಾಡಿಟ್ಕೊಂಡಿರ್ತೀವಲ್ಲ ಆ ಮಜ್ಜಿಗೆನ ಹಾಕ್ಬಿಟ್ಟು ಆ ಮಜ್ಜಿಗೆ ಹಾಕಿದ ಮೇಲೆ ಸೌಟಲ್ಲೇ ತಿರುವುತ್ತಾನೇ ಇರಬೇಕು. ನಾವು ತಿರುವಲಿಲ್ಲ ಅಂದರೆ ಅದೇನಾಗುತ್ತೆ, ಎಲ್ಲ ಫುಲ್ ಹೊಡ್ಕೊಬಿಡುತ್ತೆ. ಅದನ್ನು ನೀಟಾಗಿ ಒಂದು ಕುದಿ ಕುದಿಯೋವರೆಗೂ ನೀಟಾಗಿ ತಿರುವುತ್ತಾ ಇರಬೇಕು. ನಾವೇನಾದರೂ ಒಂದು ಸ್ವಲ್ಪ ಬಿಟ್ವಿ ಅಂದರೆ ಅದು ಫುಲ್ಲೆಲ್ಲ ಮಜ್ಜಿಗೆ ಹೊಡ್ಕೊಂಬಿಡ್ತೈತೆ. ಅದು ಕುದಿಯೋವರೆಗೂ ನಾವು ನೀಟಾಗಿ ಸೌಟಲ್ಲಿ ಆಡಿಸ್ತಾ ಇರಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಆಡಿಸ್ತಾ ಕುದಿ ಬರುತ್ತೆ. ಕುದಿ ಬಂದಮೇಲೆ ನಾವೇನು ಜಾಸ್ತಿ ಆಡಿಸಂಗಿಲ್ಲ. ಕುದಿಯೋವರೆಗೂ ಆಡಿಸ್ತಾ ಇರಬೇಕಷ್ಟೇ. ಕುದಿ ಬಂದಮೇಲೆ ನಾವು ಸೌಟ್ ಆಡಿಸಂಗಿಲ್ಲ. ಆಮೇಲೆ ಹೊಡ್ಕೊಳೋದು ಇಲ್ಲ ಅದು. ನೋಡಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಮತ್ತು ಈ ಹಾರ್ಟ್ಗಂತೂ ತುಂಬಾ ಒಳ್ಳೆಯದು ಸೋರೆಕಾಯಿ. ಚೆನ್ನಾಗಿರುತ್ತೆ ರೆಸಿಪಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ನನಗಂತೂ ಸಖತ್ತು ಇಷ್ಟ. ಅದು ಚೆನ್ನಾಗಿ ಎಲ್ಲ ಕುದ್ದು ಸೋರೆಕಾಯಿ ಬೆಂದೈತೆ ಅಂತ ನಿಮಗೆ ಗೊತ್ತಾಗುತ್ತಲ್ವಾ. ಸೈಡಲ್ಲೆಲ್ಲ ನೀಟಾಗಿ ಅದು ಬೆಂದು ಎಣ್ಣೆ ಬಿಟ್ಕೊಳ್ಳುತ್ತೆ. ಬೆಂದಾದಮೇಲೆ ನಿಮಗೆ ಗೊತ್ತಾಗುತ್ತಲ್ಲ. ನೋಡಿ, ಸಾಂಬಾರನ್ನ ಆಫ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ನನಗಂತೂ ತುಂಬಾ ಇಷ್ಟ. ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ಹೀಗೆ ನಾನು ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ನೋಡಿ, ಇವಾಗ ಆಗಿದೆ, ಕುದೀತಾ ಇದೆ. ಎಲ್ಲ ಕುದ್ದು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಸೋರೆಕಾಯಿಂದ ಮಜ್ಜಿಗೆ ಸಾರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಎಲ್ಲ ರೆಡಿಯಾಗಿದೆ. ಇದು ರೈಸ್ಗೂ ಚೆನ್ನಾಗಿರುತ್ತೆ, ಹಾಗೆ ಮುದ್ದೆಗೂ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.